ನಮಸ್ಕಾರ. ಇವತ್ತು ಬೆಂಗಳೂರು ಮತದಾನ ಮಾಡ್ತಾ ಇದೆ. ಕರ್ನಾಟಕದ ಹಲವಾರು ದಕ್ಷಿಣ ಕರ್ನಾಟಕದ ಸೀಟ್ಗಳು ಇವತ್ತು ಮತದಾನಕ್ಕೆ ಹೋಗ್ತಾ ಇದೆ. ಬೆಳಗ್ಗೆಯಿಂದನೇ ಮತದಾನದ ಕೇಂದ್ರಗಳಲ್ಲಿ ಉದ್ದುದ್ದ ಲೈನ್ ನೋಡಿ ಬಹಳ ಸಂತೋಷ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ಸ್ಗಳು ಮತದಾನ ಮಾಡಲಿಕ್ಕೆ ಬಂದಿರೋದು ನೋಡಿ ನಮ್ಮಂಥ ಯುವಕರಿಗೂ ಹೊಸ ಪ್ರೇರಣೆ, ಹೊಸ ಶಕ್ತಿ ಸಿಕ್ಕಿದೆ. ಇವತ್ತಿನ ಪೋಲಿಂಗ್ ಬೂತ್ನಲ್ಲಿ ಜನ ಬರ್ತಾ ಇರೋದು ನೋಡಿದ್ರೆ 2019ರಲ್ಲಿ ಏನು ಪೋಲಿಂಗ್ ಆಗಿತ್ತು ಅದಕ್ಕಿಂತ ದೊಡ್ಡ ಪೋಲಿಂಗು ಬೆಂಗಳೂರಿನಲ್ಲಿ ಆಗತ್ತೆ ಅನ್ನುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಜನರಲ್ಲಿ ಮನವಿ ಮಾಡುವಂಥದ್ದು ಇಷ್ಟೇ, ಇಡೀ ಪ್ರಪಂಚದಲ್ಲಿ ನಮಗಿಷ್ಟ ಇರೋವಂಥ ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಹಾಕಿ ಗೆಲ್ಲಿಸೋವಂಥ, ನಾವು ಇಷ್ಟಪಡುವಂಥ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವಂಥ ಒಂದು ಅವಕಾಶ ಕೆಲವು ಲೋಕತಂತ್ರಗಳಿಗೆ, ಪ್ರಜಾತಂತ್ರ ರಾಷ್ಟ್ರಗಳಿಗೆ ಸಿಕ್ಕಿರುವಂಥದ್ದು. ಅದರಲ್ಲೂ ಕೆಲವು ರಾಷ್ಟ್ರಗಳು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಪ್ರಜಾತಂತ್ರ ಅಂತ ಹೆಸರು ಮಾತ್ರ ಕರೆಸ್ಕೊಳ್ತವೆ, ಆದರೆ ಇನ್ ರಿಯಲ್ ಸೆನ್ಸ್ ಅಲ್ಲಿ ಡೆಮೋಕ್ರಸಿನೇ ಇಲ್ಲ. ಹಂಗೆ ನೋಡಕ್ಕೆ ಹೋದರೆ ಇಡೀ ಪ್ರಪಂಚದಲ್ಲಿ ಬೆರಳಿಕೆ ದೇಶದಲ್ಲಿ ಮಾತ್ರ ನಮ್ಮ ಥರ ಫ್ರೀ ಆ್ಯಂಡ್ ಫೇರ್ ಡೆಮೋಕ್ರಸಿ ಸಿಗೋದು. ನನಗಿಷ್ಟ ಇರೋ ಲೀಡರ್ನ, ನನಗಿಷ್ಟ ಇರೋ ಪೊಲಿಟಿಕಲ್ ಪಾರ್ಟಿನ ಆಯ್ಕೆ ಮಾಡುವಂಥದ್ದು. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಕ್ಷೇತ್ರದಲ್ಲೇ 18ರಿಂದ 25ನೇ ವಯಸ್ಸಿನ 2 ಲಕ್ಷಕ್ಕೂ ಹೆಚ್ಚು ಜನ ಯುವಕರಿದ್ದಾರೆ. ನಾನು ವಿಶೇಷವಾಗಿ ಯುವಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದು ಮತದಾನ ಮಾಡಿ. ನಮ್ಮ ವೋಟು ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ಮುಂದಿನ 5 ವರ್ಷಗಳ ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು. ದೇಶದ ಸುರಕ್ಷತೆಯ ವಿಷಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು. ದೇಶ ಮುಂದಿನ 5 ವರ್ಷದಲ್ಲಿ ಯಾವ ಆರ್ಥಿಕ ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥ ಚುನಾವಣೆ ಇದು. ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗುವಂಥ ಚುನಾವಣೆ ಇದು. ದಯವಿಟ್ಟು ಮನೇಲಿ ಕೂರಬೇಡಿ. ಬಿಸಿಲಿದೆ, ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತೀವಿ, ಮಧ್ಯಾಹ್ನ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗ್ತೀವಿ. ಇದೆಲ್ಲ ನಾವು ಹೇಳ್ಕೊತಾ ಹೋದರೆ ಸಾಯಂಕಾಲ ಮುಗ್ದೇ ಹೋಗ್ಬಿಡತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಮತದಾನ ಮಾಡಿ, ನಮ್ಮ ಕರ್ತವ್ಯ ಇದು.